ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ಮಾರ್ಗದಲ್ಲಿ ಹಸಿರು ಪ್ರಕೃತಿಯ ಮಧ್ಯೆ ಕಾಣಿಸಿಕೊಳ್ಳುವ ಈ ಪವಿತ್ರ ಸ್ಥಳ ಮಾರಣಕಟ್ಟೆ. ಇಲ್ಲಿ ಹರಿಯುವ ಬ್ರಹ್ಮಕುಂಡ ನದಿ ದೇವಸ್ಥಾನದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಪ್ರಕೃತಿಯ ನಿಶ್ಶಬ್ದತೆ, ಪಕ್ಷಿಗಳ ಕಲರವ ಮತ್ತು ದೇವಸ್ಥಾನದ ಘಂಟಾನಾದ ಇವೆಲ್ಲ ಸೇರಿ ಭಕ್ತರ ಮನಸ್ಸಿಗೆ ಅತೀವ ಶಾಂತಿ ನೀಡುತ್ತವೆ. ಬೆಳಗಿನ ಹೊತ್ತಿನಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಮಂಜಿನ ನಡುವೆ ಕಾಣುವ ದೇವಾಲಯದ ದೃಶ್ಯ ಒಂದು ದೈವಿಕ ಅನುಭವದಂತೆ ಭಾಸವಾಗುತ್ತದೆ. ಸಂಜೆಯ ಹೊತ್ತಿನಲ್ಲಿ ದೀಪಾಲಂಕಾರಗೊಂಡ ದೇವಸ್ಥಾನ ಭಕ್ತರ ಮನಸ್ಸಿನಲ್ಲಿ ಭಕ್ತಿಭಾವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಪ್ರಕೃತಿ ಮತ್ತು ಆಧ್ಯಾತ್ಮ ಒಂದಾಗಿರುವ ಅಪೂರ್ವ ತಾಣ. ಶ್ರೀ ಬ್ರಹ್ಮಲಿಂಗೇಶ್ವರ ಕ್ಷೇತ್ರದ ಮೂಲ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರುವ ಒಂದು ಮಹಾಕಥೆ. ಕಂಹಾಸುರ ಎಂಬ ರಾಕ್ಷಸ ತಪಸ್ಸು ಮಾಡಿ ದೇವಿಯ ಅನುಗ್ರಹ ಪಡೆದು ಯಾರೂ ತನ್ನನ್ನು ಕೊಲ್ಲಬಾರದು ಎಂಬ ವರವನ್ನು ಪಡೆಯುತ್ತಾನೆ. ಆ ವರದ ಬಲದಿಂದ ಅವನು 3 ಲೋಕಗಳಲ್ಲಿ ಅಟ್ಟಹಾಸ ಮೆರೆದನು. ದೇವತೆಗಳು, ಋಷಿಗಳು ಮತ್ತು ಭಕ್ತರು ಸಂಕಷ್ಟಕ್ಕೊಳಗಾದರು. ಆಗ ದೇವತೆಗಳು ಜಗನ್ಮಾತೆಯಾದ ಆದಿಶಕ್ತಿಯನ್ನು ಪ್ರಾರ್ಥಿಸಿದರು. ದೇವಿ ಯುದ್ಧಕ್ಕೆ ಸಜ್ಜಾದಳು. ಆದರೆ ಅದಕ್ಕೂ ಮುನ್ನ ಕಂಹಾಸುರನು ಶಿವನ ಆರಾಧನೆ ಮಾಡಲು ಆರಂಭಿಸಿದನು. ಆ ಸಮಯದಲ್ಲಿ ಅವನಿಗೆ ಮಾತು ಹೋಗಿ ಅವನು ಮೂಕನಾದನು. ಅದರಿಂದಲೇ ಅವನು ಮೂಕಾಸುರ ಎಂದು ಪ್ರಸಿದ್ಧನಾದನು. ದೇವಿ ಮತ್ತು ಮೂಕಾಸುರನ ನಡುವೆ ಭೀಕರ ಯುದ್ಧ ನಡೆಯಿತು. ಕೊನೆಗೆ ದೇವಿ ಅವನನ್ನು ಸಂಹರಿಸಿದಳು. ಆದರೆ ಮರಣ ಕ್ಷಣದಲ್ಲಿ ಮೂಕಾಸುರ ತನ್ನ ತಪ್ಪನ್ನು ಅರಿತು ದೇವಿಯ ಬಳಿ ಮೋಕ್ಷಕ್ಕಾಗಿ ಪ್ರಾರ್ಥಿಸಿದನು. ದೇವಿ ಅವನ ಪಶ್ಚಾತ್ತಾಪವನ್ನು ಕಂಡು ಅವನಿಗೆ ದೈವಿಕ ಸ್ಥಾನ ನೀಡಿದಳು. ಅವನ ಆತ್ಮವೇ ಬ್ರಹ್ಮಲಿಂಗೇಶ್ವರ ರೂಪದಲ್ಲಿ ಪೂಜಿಸಲ್ಪಡುತ್ತದೆ ಎಂಬ ಆಶೀರ್ವಾದ ನೀಡಿದಳು. ಅದೇ ಕಾರಣಕ್ಕೆ ಇಲ್ಲಿ ಬ್ರಹ್ಮಲಿಂಗೇಶ್ವರನನ್ನು ಮೂಕಾಂಬಿಕೆಯ ಪುತ್ರನಂತೆ ಆರಾಧಿಸಲಾಗುತ್ತದೆ. ಈ ಕ್ಷೇತ್ರ ಮತ್ತು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ನಡುವೆ ಇರುವ ತಾಯಿ ಮಗ ಸಂಬಂಧವು ಈ ಕ್ಷೇತ್ರದ ಅತ್ಯಂತ ವಿಶೇಷ ಆಧ್ಯಾತ್ಮಿಕ ಮಹತ್ವವಾಗಿದೆ. ಮಾರಣಕಟ್ಟೆ ಕ್ಷೇತ್ರದ ಮತ್ತೊಂದು ಮಹತ್ವ ಆದಿಶಂಕರಾಚಾರ್ಯರ ದೈವಿಕ ಸಂಪರ್ಕ. ಪುರಾಣ ಮತ್ತು ಸ್ಥಳೀಯ ನಂಬಿಕೆಗಳ ಪ್ರಕಾರ ಆದಿಶಂಕರರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು. ಶ್ರೀಚಕ್ರವು ಶಕ್ತಿ ಆರಾಧನೆಯ ಅತ್ಯಂತ ಪವಿತ್ರ ಚಿಹ್ನೆ. ಈ ಕಾರಣದಿಂದಲೇ ಈ ಕ್ಷೇತ್ರವನ್ನು ಶಕ್ತಿಪೀಠದ ಸಮಾನ ಗೌರವದಿಂದ ಕಾಣಲಾಗುತ್ತದೆ. ಇಂದಿಗೂ ಅನೇಕ ಭಕ್ತರು ಶ್ರೀಚಕ್ರದ ಬಳಿ ಧ್ಯಾನ ಮಾಡಿ ಮನಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವ ಪಡೆಯುತ್ತಾರೆ. ಆದಿಶಂಕರರ ಆಶೀರ್ವಾದ ಹೊಂದಿರುವ ಈ ಕ್ಷೇತ್ರ ಭಕ್ತರಲ್ಲಿ ಇನ್ನಷ್ಟು ಭಕ್ತಿ ಮತ್ತು ನಂಬಿಕೆಯನ್ನು ಹುಟ್ಟಿಸುತ್ತದೆ. ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸಾಧಾರಣ ದೇವಾಲಯವಲ್ಲ. ಇಲ್ಲಿನ ಪ್ರತಿಯೊಂದು ಭಾಗವೂ ಒಂದು ಆಧ್ಯಾತ್ಮಿಕ ಕಥೆಯನ್ನು ಹೇಳುತ್ತದೆ. ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಗರ್ಭಗುಡಿಯು ಉತ್ತರಾಭಿಮುಖವಾಗಿದೆ. ಇಲ್ಲಿ ಬ್ರಹ್ಮಲಿಂಗೇಶ್ವರನ ಜೊತೆಗೆ ಮಲಯಾಳಿ ಯಕ್ಷಿ, ವಟಯಕ್ಷಿ ಮತ್ತು ದ್ವಾರಪಾಲಕರ ಪ್ರತಿಷ್ಠೆಯೂ ಇದೆ. ಪರಿವಾರ ದೈವಗಳ ಆರಾಧನೆಯೂ ಇಲ್ಲಿ ಪ್ರಮುಖವಾಗಿದೆ. ಹಾಶೈಗುಳಿ, ಹೈಗುಳಿ, ಚಿಕ್ಕು ಹೀಗೆ ಅನೇಕ ದೈವಶಕ್ತಿಗಳು ಈ ಕ್ಷೇತ್ರದ ಸಂಪ್ರದಾಯದ ಭಾಗವಾಗಿವೆ. ದೇವಾಲಯದ ದೀಪಾರಾಧನೆ ಸಮಯದಲ್ಲಿ ಘಂಟಾನಾದ ಮತ್ತು ವೇದಮಂತ್ರಗಳ ನಡುವೆ ಭಕ್ತರು ದೈವಿಕ ಶಕ್ತಿಯನ್ನು ಅನುಭವಿಸುತ್ತಾರೆ. ಭಕ್ತರು ಇಲ್ಲಿ ಬಂದು ಅಭಿಷೇಕ, ಅರ್ಚನೆ, ಸೇವೆ ಮತ್ತು ಹರಕೆಗಳನ್ನು ಸಮರ್ಪಿಸುತ್ತಾರೆ. ಅನೇಕರು ತಮ್ಮ ಜೀವನದಲ್ಲಿ ಸಂಭವಿಸಿದ ಅದ್ಭುತ ಅನುಭವಗಳನ್ನು ಬ್ರಹ್ಮಲಿಂಗೇಶ್ವರನ ಕೃಪೆ ಎಂದು ನಂಬುತ್ತಾರೆ. ಮಾರಣಕಟ್ಟೆ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ಆಚರಣೆಗಳಲ್ಲಿ ಒಂದು ವಾಕ್ಯ ತೀರ್ಮಾನ. ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಇಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಮಾಣ ಮಾಡುತ್ತಾರೆ. ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿ ಬ್ರಹ್ಮಲಿಂಗೇಶ್ವರನನ್ನು ಭಕ್ತರು ಆರಾಧಿಸುತ್ತಾರೆ. ಅನೇಕ ಕುಟುಂಬಗಳು, ವಿವಾದಗಳು, ಮನಸ್ಸಿನ ಕಳವಳಗಳು ಮತ್ತು ಜೀವನದ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಎಂದು ನಂಬುತ್ತಾರೆ. ಭೂತಬಾಧೆ, ಬ್ರಹ್ಮರಾಕ್ಷಸ ದೋಷ ಮತ್ತು ಆತ್ಮ ಸಂಬಂಧಿತ ಸಮಸ್ಯೆಗಳಿಂದ ಬಳಲುವವರು ಈ ಕ್ಷೇತ್ರಕ್ಕೆ ಬಂದು ಶಾಂತಿ ಪಡೆದಿದ್ದಾರೆ ಎಂಬ ನಂಬಿಕೆ ಇದೆ. ಈ ನಂಬಿಕೆಗಳು ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಸಾಗುತ್ತಿವೆ. ಭಕ್ತರ ದೃಷ್ಟಿಯಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರನು ಸಂಕಷ್ಟ ನಿವಾರಕ ಮತ್ತು ನಂಬಿಕೆಯ ದೈವ. ಮಕರ ಸಂಕ್ರಾಂತಿ ಸಮಯದಲ್ಲಿ ನಡೆಯುವ ಮಾರಣಕಟ್ಟೆ ಹಬ್ಬ ಈ ಕ್ಷೇತ್ರದ ಅತ್ಯಂತ ದೊಡ್ಡ ಉತ್ಸವ. ಉಡುಪಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ದೇವರ ಮೆರವಣಿಗೆ, ದೀಪಾಲಂಕಾರ, ನಾದಸ್ವರ, ಭಜನೆ ಮತ್ತು ಜಾತ್ರೆಯ ಸಂಭ್ರಮ ಇಡೀ ಕ್ಷೇತ್ರವನ್ನು ಭಕ್ತಿಯ ಸಾಗರವಾಗಿಸುತ್ತದೆ. ರಾತ್ರಿ ಸಮಯದಲ್ಲಿ ನಡೆಯುವ ವಿಶೇಷ ಪೂಜೆಗಳು ಭಕ್ತರಲ್ಲಿ ಅಪಾರ ಭಾವನೆಯನ್ನು ಉಂಟುಮಾಡುತ್ತವೆ. ಅನ್ನ ಸಂತರ್ಪಣೆ, ಹರಕೆ ಸಲ್ಲಿಕೆ ಮತ್ತು ದೈವ ಸೇವೆಗಳು ಈ ಹಬ್ಬದ ಪ್ರಮುಖ ಭಾಗಗಳಾಗಿವೆ. ಮಾರಣಕಟ್ಟೆ ಹಬ್ಬ ಕೇವಲ ಒಂದು ಜಾತ್ರೆಯಲ್ಲ, ಇದು
ಭಕ್ತಿ, ಸಂಸ್ಕೃತಿ ಮತ್ತು ಜನರ ಏಕತೆಯ ಪ್ರತೀಕ. ಅನೇಕ ಭಕ್ತರು ತಮ್ಮ ಜೀವನದ ಅದ್ಭುತ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಕೆಲವರು ಹೇಳುತ್ತಾರೆ, ಬ್ರಹ್ಮಲಿಂಗೇಶ್ವರನಿಗೆ ಹರಕೆ ಹೊತ್ತ ನಂತರ ನಮ್ಮ ಸಮಸ್ಯೆ ಪರಿಹಾರವಾಯಿತು. ಇನ್ನೂ ಕೆಲವರು ಹೇಳುತ್ತಾರೆ, ಈ ಕ್ಷೇತ್ರಕ್ಕೆ ಬಂದ ನಂತರ ಮನಸ್ಸಿಗೆ ಅಪಾರ ಶಾಂತಿ ದೊರೆಯಿತು. ಭಕ್ತರ ಕಣ್ಣೀರಿನಲ್ಲಿ ಅವರ ನಂಬಿಕೆ ಕಾಣಿಸುತ್ತದೆ. ಅವರ ಪ್ರಾರ್ಥನೆಗಳಲ್ಲಿ ದೈವದ ಮೇಲಿನ ಪ್ರೀತಿ ಕಾಣಿಸುತ್ತದೆ. ಈ ಅನುಭವಗಳೇ ಈ ಕ್ಷೇತ್ರದ ಮಹಿಮೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ಇದು ಕೇವಲ ಒಂದು ದೇವಸ್ಥಾನವಲ್ಲ. ಇದು ಪುರಾಣದ ನೆನಪು, ಭಕ್ತಿಯ ಶಕ್ತಿ ಮತ್ತು ನಂಬಿಕೆಯ ಜೀವಂತ ಪ್ರತೀಕ. ಮೂಕಾಸುರನ ಕಥೆಯಿಂದ ಆರಂಭವಾದ ಈ ಕ್ಷೇತ್ರ ಇಂದಿಗೂ ಲಕ್ಷಾಂತರ ಭಕ್ತರ ಬದುಕಿನಲ್ಲಿ ಬೆಳಕು ತುಂಬುತ್ತಿದೆ. ಪ್ರಕೃತಿ, ಪುರಾಣ, ಆಧ್ಯಾತ್ಮ ಮತ್ತು ಭಕ್ತಿಯ ಸಂಗಮವಾದ ಈ ಕ್ಷೇತ್ರ ಕರ್ನಾಟಕದ ಅಮೂಲ್ಯ ಧಾರ್ಮಿಕ ಪರಂಪರೆ. ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಮನಸ್ಸು ಮತ್ತೆ ಮತ್ತೆ ಇಲ್ಲಿಗೆ ಬರಲು ಬಯಸುತ್ತದೆ. ಶ್ರೀ ಬ್ರಹ್ಮಲಿಂಗೇಶ್ವರನ ದೈವಿಕ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಓಂ ನಮಃ ಶಿವಾಯ. ಶ್ರೀ ಬ್ರಹ್ಮಲಿಂಗೇಶ್ವರಾಯ ನಮಃ.